ಶಿರಾನಗರದ ಪ್ರತಿಷ್ಠಿತ ವಾಸವಿ ವಿದ್ಯಾಸಂಸ್ಥೆಯಲ್ಲಿ ಪ್ರಶಸ್ತಿಗಳ ಮೇಲೆ ಪ್ರಶಸ್ತಿಗಳು. ಬಾಲಕ ಮತ್ತು ಬಾಲಕಿಯರ ಪ್ರತ್ಯೇಕ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಶಿವಮೊಗ್ಗದಲ್ಲಿ ನಡೆಯಲಿರುವ ರಾಜ್ಯ ವಿಭಾಗೀಯ ಫುಟ್ಬಾಲ್ ಕ್ರೀಡಾಕೂಟಕ್ಕೆ ಆಯ್ಕೆಯಾಗಿರುವ ವಿಜೇತ ವಿದ್ಯಾರ್ಥಿನಿಯರನ್ನ ಶಾಲಾ ಆಡಳಿತ ಮಂಡಳಿ ಹಾಗೂ ವಾಸವಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದ ಆರ್ ರಮೇಶ್ ಬಾಬುರವರು ಅಭಿನಂದಿಸಿದ್ದಾರೆ. ನಾವು ಶ್ರೀ ವಾಸವಿ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಓದುತ್ತಿದ್ದ ವಿದ್ಯಾರ್ಥಿನಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಈ ಮೂಲಕ ನಾನು ತಿಳಿಸುವುದೇನೆಂದರೆ, ನಾವು ಹೋಬಳಿ ಲೆವೆಲ್ ಆ್ಯಂಡ್ ತಾಲೂಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್ ಫುಟ್ಬಾಲ್ ಗೇಮಲ್ಲಿ ಭಾಗವಹಿಸಿದ್ದೀವಿ. ಆ್ಯಂಡ್ ವಿ ಹ್ಯಾವ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದಟ್ ಹೋಬಳಿ ಲೆವೆಲ್, ತಾಲೂಕ್ ಲೆವೆಲ್ ಆ್ಯಂಡ್ ಡಿಸ್ಟ್ರಿಕ್ಟ್ ಲೆವೆಲ್, ಆ್ಯಂಡ್ ವಿ ಆರ್ ಫೈನಲಿ ಸೆಲೆಕ್ಷನ್ ಟು ದ division level, and we are very eagerly waiting to participate in that division level which was held in Shivamogga. And ನಮ್ಮ ಶಾಲೆಯಲ್ಲಿ ಪ್ರೈಸಸ್ ಅಲ್ಲಿ ಯಾವುದು ಕಡಿಮೆ ಇಲ್ಲ. ಪ್ರೈಸಸ್ ಇಂದ ಒಂದು ರೂಮು ಕೂಡಿದೆ. ಆ್ಯಂಡ್ ನಾವು ಈ ಶಾಲೆಯಲ್ಲಿ ಒಂದು ಲಾಕ್ಡೌನ್ ಆದಮೇಲೆ ಡೈರೆಕ್ಟ್ಲಿ ಪ್ರತಿ ವರ್ಷ ನಾವು ಗೆಲ್ತಾ ಬರ್ತಾ ಇದ್ದೀವಿ. ಇನ್ನು ನಾವು ಮುಂದೆ ಗೆಲ್ಲಬೇಕು ಅಂತಾನೂ ಆಸೆ ಇದೆ. ನಾವು ಗೆಲ್ತೀವಿ, ಈ ಶಾಲೆಗೆ ಪ್ರಗತಿಯನ್ನು ತೋರಿಸ್ತೀವಿ. ಆ್ಯಂಡ್ ದ ಮ್ಯಾನೇಜ್ಮೆಂಟ್ ಆ್ಯಂಡ್ ದ ಟೀಚರ್ಸ್ ಹು ಹ್ಯಾವ್ ಸಪೋರ್ಟೆಡ್ ಅಸ್, ಅವರೆಲ್ಲ ಸಪೋರ್ಟಿಂದ ನಾವು ಈ ಮಟ್ಟಕ್ಕೆ, ಈ ಲೆವೆಲಿಗೆ ಬಂದಿದ್ದೀವಿ. ಅವರಿಗೆಲ್ಲರನ್ನ ಥ್ಯಾಂಕ್ಸ್ ಹೇಳುತ್ತಾ ನಾನು ಈ ಮಾತನ್ನು ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವಾಸವಿ ಶಾಲೆಯ ವಿದ್ಯಾರ್ಥಿಗಳಾದ ನಾವು ಫುಟ್ಬಾಲ್ ಕ್ರೀಡೆಯಲ್ಲಿ ಜಿಲ್ಲಾ ಮಟ್ಟದಿಂದ ರಾಜ್ಯ ವಿಭಾಗೀಯ ಮಟ್ಟಕ್ಕೆ ಆಯ್ಕೆ ಆಗಿರುವುದು ತುಂಬಾ ಖುಷಿ ತಂದಿದೆ. ಈ ಒಂದು ವಿಜಯಕ್ಕೆ ಕಾರಣರಾದ ಶಾಲೆಯ ಆಡಳಿತ ಮಂಡಳಿ, ಮುಖ್ಯ ಶಿಕ್ಷಕರು ಹಾಗೂ ದೈಹಿಕ ಶಿಕ್ಷಕರಿಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಶಿರಾನಗರದ ಶ್ರೀ ವಾಸವಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ ಬಾಲಕ ಬಾಲಕಿಯರ ಇಬ್ಬರೂ ಕೂಡ ಶಿಕ್ಷಣ ಇಲಾಖೆ ನಡೆಸಿದಂತಹ ಫುಟ್ಬಾಲ್ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಮತ್ತು ಜಿಲ್ಲಾ ಮಟ್ಟದಲ್ಲಿ ಆಟಗಳನ್ನು ಆಡಿ ರಾಜ್ಯ ವಿಭಾಗೀಯ ಮಟ್ಟಕ್ಕೆ ಆಯ್ಕೆಯಾಗಿರ್ತಾರೆ. ಈಗ ಶಿವಮೊಗ್ಗದಲ್ಲಿ ರಾಜ್ಯ ವಿಭಾಗೀಯ ಮಟ್ಟದ ಕ್ರೀಡಾಕೂಟ ನಡೆಯೋದಕ್ಕೆ ಶಿಕ್ಷಣ ಇಲಾಖೆ ಆಯೋಜಿಸಿದೆ. ಆ ವಿಭಾಗೀಯ ಮಟ್ಟದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ. ಇದಕ್ಕೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಆರ್ ರಮೇಶ್ ಬಾಬುರವರು ಎಲ್ಲ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಹೀಗೆ ಮುಂದೆ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಿ ವಿಜೇತರಾಗಿ ಅಂತೇಳಿ ಆಶಿಸ್ತಾರೆ. ವಿದ್ಯಾರ್ಥಿಗಳ ಪರವಾಗಿ, ಶಿಕ್ಷಕರ ಪರವಾಗಿ ನಾನು ವಿಜೇತ ವಿದ್ಯಾರ್ಥಿನಿಯರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. This auspicious day, I am very happy to congratulate all the winners of football team of higher primary, high school in division level, and I congratulate all the winners who participated in the division level football competition. On behalf of the management and faculty, headmaster and the students, my hearty congratulations for the winners. And I wish the students to play well and compete and win in the forthcoming state level competition and bring the good name to our institution. So once again, my hearty wishes to the students, and I am very thankful to the PE teachers and all the associates who bearing much responsibility and spend their much time and encourage the students to win the prizes in all the levels. So especially my humble thanks to the PE teachers who instructed well to the students, and the management who continuously support and encourage the faculty and students to win in all the events and bring the good name to our institution. So I thanks a lot for each and everyone who participated in this competition. Thank you.